ಫ್ರೆಂಡ್ಸ್ ನಮಸ್ಕಾರ. ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ನಿರೀಕ್ಷೆಯಂತೆ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಈಗಾಗಲೇ ನಮಗೆ 3991 ಪೊಲೀಸ್ ಸಿವಿಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಹಾಗಾದರೆ ಈ ಬಾರಿ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಪರೀಕ್ಷಾ ಜವಾಬ್ದಾರಿಯನ್ನು ವಹಿಸಿರೋದ್ರಿಂದ ನಮಗೆ ಯಾವ ರೀತಿಯ ಪಠ್ಯಕ್ರಮ ಮತ್ತು ಈ ಜೊತೆಗೆ ಪ್ರಶ್ನೆ ಪತ್ರಿಕೆ ಮತ್ತು ಪರೀಕ್ಷಾ ನಿಯಮಗಳ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೇನೆ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾವು ನೋಡಿರುವಂತೆ ಸಾಮಾನ್ಯ ಜ್ಞಾನ ಅಂತ ಏನಿದೆ, ಈ GK ಅಂತಕ್ಕಂಥದ್ದು ಕಾಮನ್ ಆಗಿರುತ್ತೆ. ಇದ್ರ ಜೊತೆಗೆ ಕರೆಂಟ್ ಇವೆಂಟ್ಸ್ ಅಂತಕ್ಕಂಥದ್ದು ಸಹ ಕಾಮನ್ ಆಗಿರುತ್ತೆ. ಇವೆರಡೂ ಸೇರಿ ಏನಾಗುತ್ತೆ ಅಂದರೆ ಪ್ರಶ್ನೆಗಳು ನಮಗೆ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಈ ಜನರಲ್ ಸೈನ್ಸ್ ಅಂತ ಏನಿದೆ, ಈ ಜನರಲ್ ಸೈನ್ಸಲ್ಲಿ ನಮಗೆ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯೋ ಇರ್ಬೋದು. ನೆಕ್ಸ್ಟು ಸಾಮಾನ್ಯವಾಗಿ ನಮಗೆ ಎಕಾಲಜಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಬೇಸ್ ಕ್ವಶನ್ ಬರೋ ನಿರೀಕ್ಷೆ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಹಾಗೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಮಗೆ ಫಿಸಿಕಲ್ ಜಿಯೋಗ್ರಫಿ ಇರ್ಬೋದು, ಇಂಡಿಯಾ ಮತ್ತು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಮಗೆ ಈ ಒಂದು ಇಂಡಿಯನ್ ಹಿಸ್ಟ್ರಿಯಲ್ಲಿ ನಮಗೆ ಈ ಮಾಡರ್ನ್ ಇರ್ಬೋದು, ಏನ್ಷಿಯಂಟ್ ಇರ್ಬೋದು, ಹಾಗೆ ಮಿಡಿವಲ್ ಇರ್ಬೋದು, ಹಾಗೆ ಕರ್ನಾಟಕ ಇರ್ಬೋದು. ಇದ್ರ ಜೊತೆಗೆ ಇಂಪಾರ್ಟೆಂಟಾಗಿ ಮಾಡರ್ನ್ ಕರ್ನಾಟಕ ಮತ್ತು ಮಾಡರ್ನ್ ಇಂಡಿಯಾದ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಿಮಗೆ ಪ್ರಿಹ್ಯಾಂಬಲಿಂದ ಹಿಡಿದು ಕಾನ್ಸ್ಟಿಟ್ಯೂಷನಲ್ ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗೂ ಸಹ ಪ್ರಶ್ನೆಗಳು ಅಲ್ಲಿವರೆಗೂ ಸಹ ಕೇಳ್ತಾರೆ. ನೋಡಿ, ಇಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ನೋಡಿ ನ್ಯಾಷನಲ್ ಫ್ರೀಡಮ್ ಮೂಮೆಂಟ್ ಏನಿದೆ ಇದರ ಮೇಲೆ ಹೆಚ್ಚು ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಈ ಗಾಂಧಿ ಇರಾ ಅಂತಕ್ಕಂಥದ್ದು ಏನಿದೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅದೇ ರೀತಿಯಾಗಿ ಜನರಲ್ ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ಇದನ್ನು ಸಹ ಮಾನಸಿಕ ಸಾಮರ್ಥ್ಯ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಮಾರಲ್ ಎಜುಕೇಷನ್ ಈ ಬಾರಿ ಏನಾಗಿದೆ, ನೈತಿಕ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಹಾಗೆ ಇದನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂದರೆ ಎಕನಾಮಿಕ್ಸ್ ಇದರಲ್ಲಿ ಇರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಅರ್ಥಶಾಸ್ತ್ರದ ವಿಷಯದ ಪ್ರಶ್ನೆಗಳು ಸಹ ಇದರಲ್ಲಿರುತ್ತೆ. ಸಾಧಾರಣವಾಗಿ 1 or 2 ಕ್ವಶನ್ 3 ಕ್ವಶನ್ಸ್ ನಿಮಗೆ ಗಣಕಯಂತ್ರದ ಮೇಲೂ, ಕಂಪ್ಯೂಟರ್ ಬೇಸ್ ಮೇಲೂ ಸಹ ಬರ್ಬೋದು, ಟೆಕ್ನಾಲಜಿ ಬೇಸ್ ಮೇಲೂ ಸಹ ಬರ್ಬೋದು. ಎಸ್, ಹಾಗಾದರೆ ಒಟ್ಟು ಪ್ರಶ್ನೆಗಳು ಕಾಮನ್ ಆಗಿದೆ, 100 ಇದೆ. ಹಾಗೆ ಒಟ್ಟು ಅಂಕಗಳು ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆಗೆ 1 ಅಂಕ, 100 ಅಂಕಗಳಿದೆ. ಸಾಮಾನ್ಯವಾಗಿ ಹಿಂದೆ ಏನು ಬರೀತಿದ್ರು ಅದೇ 1.5 ಗಂಟೆ ಅಥವಾ 90 ನಿಮಿಷಗಳಿದೆ. ಆದರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾದ್ರೆ ಕನಿಷ್ಠ ನೆಗೆಟಿವ್ ಮಾರ್ಕಿಂಗ್ ಹೋಗಿ 30 ಅಂಕಗಳನ್ನು ನೀವಿಲ್ಲಿ ಗಳಿಸಲೇಬೇಕು. ಕನಿಷ್ಠ ಇದು ಏನು ಅಂದರೆ ಕನಿಷ್ಠ ನೀವು ಇಷ್ಟು ಅಂಕಗಳನ್ನು ಗಳಿಸಲೇಬೇಕು. ಅದರ ಜೊತೆಗೆ ನೀವು ಪ್ರತಿ ತಪ್ಪು ಉತ್ತರಕ್ಕೆ 1/4 ಏನು ಮಾಡ್ತಾರೆ, 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಋಣಾತ್ಮಕ ಅಂಕಗಳನ್ನು ಕಳೀತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ 4 ಪ್ರಶ್ನೆಗಳು ತಪ್ಪಾದರೆ ನಿಮಗೆ 1 ಪ್ರಶ್ನೆಯ ಅಂಕವನ್ನು ಏನು ಮಾಡ್ತಾರೆ, ಕಳೀತಾ ಹೋಗ್ತಾರೆ. ಈ ನೆಗೆಟಿವ್ ಹೋಗಿ ನಿಮ್ಮದು ಮಿನಿಮಮ್ ಕನಿಷ್ಠ 30 ಅಂಕಗಳು ಬರಲೇಬೇಕು. ಇದು KEA ನಿಯಮ. ಅದರ ಜೊತೆಗೆ ಈ ಸಾರಿ ಏನಾಗಿದೆ ಅಂದರೆ 90 ನಿಮಿಷದ ಜೊತೆಗೆ ನಿಮ್ಮ OMR ಶೀಟಲ್ಲಿ ಈ OMR ಶೀಟ್ ಏನಿರುತ್ತೆ, ಆಪ್ಟಿಕಲ್ ಮಾರ್ಕ್ ರೀಡರ್ ಏನಿರುತ್ತೆ, ಈ OMR ಶೀಟಲ್ಲಿ ನಿಮಗೆ 5 ಬುಲೆಟ್ ಅಥವಾ 5 ವೃತ್ತಗಳನ್ನು ನೀಡ್ತಾರೆ. ಈ 5 ವೃತ್ತಗಳಲ್ಲಿ ಹೇಗೆ ನೀವು ಇದನ್ನು ತುಂಬಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಯಾವುದಕ್ಕಾದ್ರೂ, ಈಗ B ಆನ್ಸರ್ ಅಂದರೆ ಆನ್ಸರ್ ತುಂಬ್ತೀರಾ. ನಿಮ್ಗೆ ಯಾವುದಕ್ಕೆ ಆನ್ಸರ್ ಗೊತ್ತಿರೋದಿಲ್ಲೋ ಆವಾಗ ಕೊನೆಯ 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನೀವು ಯಾವ ಪ್ರಶ್ನೆಗೆ ಆನ್ಸರ್ ಮಾಡಿರಲೋ ಆವಾಗ 5ನೇ ವೃತ್ತ ಕೊನೆಯ ಬುಲೆಟ್ಗೆ ಏನು ಮಾಡಬೇಕು, ನೀವು ರೌಂಡ್ ಹಾಕಿ ಬರಬೇಕು. 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೊಂದು 80 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿರ್ತೀರ, ಇನ್ನೊಂದು 20% ಪ್ರಶ್ನೆಗಳನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಆ 5 ನಿಮಿಷದಲ್ಲಿ ಈ 20% ಪ್ರಶ್ನೆಗಳಿಗೆ 5ನೇ ವೃತ್ತ ಲಾಸ್ಟ್ ಬುಲೆಟನ್ನು ಏನು ಮಾಡಬೇಕು, ಶೇಡ್ ಮಾಡಿ ಬರಬೇಕು. ಇಲ್ಲ ಅಂದರೆ ಶೇಡ್ ಮಾಡಲಿಲ್ಲ ಅಂದರೆ ನಿಮಗೆ ಋಣಾತ್ಮಕ ಅಂಕಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ. ಹಾಗಾಗಿ ಇಷ್ಟು ನಿಮಗೆ ಬೇಕಾದಂಥ ಮಾಹಿತಿ. ಇವತ್ತೇ ನೀವು ಇದರ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಒಂದು 45 ದಿನಗಳ ಪ್ಯಾಕೇಜ್ 45 ಡೇಸ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಅಂದರೆ ನಿಮಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಆಸಕ್ತರು ಇದಕ್ಕೆ ಜಾಯಿನ್ ಆಗಿ ನಿಮ್ಮ ಯಶಸ್ಸೇ ನಮ್ಮ ಗುರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.